ಅಥವಾ ಭರತ್ ಶೆಟ್ಟಿ ಆಗ್ಲಿ, ಇವರು ಚುನಾವಣೆಯಲ್ಲಿ ಗೆದ್ದು ಶಾಸಕರಾಗಿ ಅಸೆಂಬ್ಲಿಗೆ ಹೋಗಬಾರ್ದಿತ್ತು, ಇವರು ಜೈಲಲ್ಲಿ ಹೋಗ್ಬೇಕಾದವರು. ಸ್ಪೀಕರ್ಗೆ ಈ ಮೈಕವನ್ನು ಬಡಿದಾಗ ಶಬ್ದ ಬರ್ತದೆ, ಆದ್ರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಸ್ಪೀಕರ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕರೆಂಟ್ ಪಾಸ್ ಆಗ್ತಾ ಇಲ್ಲ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಪರವಾಗಿರ್ಬೇಕಾದಂತ ಯುಟಿ ಖಾದರ್ ಅವರು ಕೂಡ ಸ್ಪೀಕರ್ ಆಗಿ ಅಲ್ಲಿ ಗೋಲಿ ಅಂಕದ ಬಗ್ಗೆ ಮಾತಾಡ್ತಾರೆ. ಅಲ್ಪಸಂಖ್ಯಾತರನ್ನು ಅವಮಾನಗೊಳಿಸುವಂತ ಹೇಳಿಕೆಗಳನ್ನ ದೇಶ ಭಾಷಣ ಮಾಡಿದ್ರು ಕೂಡ ಅವರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ನೀವು ಯಾಕೆ ಒಂದು ಶಬ್ದ ಮಾತಾಡುವುದಿಲ್ಲ? ಬಿಜೆಪಿ, RSS, ಸಂಘ ಪರಿವಾರ ಈಗ ಏನ್ ಹೇಳ್ತಾ ಇದ್ದಾರೆ ನೋಡಿ, ಇಂಗು ತಿನ್ನ ಮಂಗನಂತಾದ್ರೂ ಕಳೆದುಕೊಂಡ ಮಾನ ಮರ್ಯಾದೆ ಕಳೆದುಕೊಂಡ ಡಿವೈಎಫ್ಐ ಜಿಂದಾಬಾದ್, SFI ಹಿಂಸಾಚಾರಕ್ಕೆ ಕಳೆದು ಕೊಡಲು ಸೇಮ್ ಬಿಜೆಪಿ ಕಾನೂನಿಗೆ ವಿರುದ್ಧವಾಗಿ, ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ, ಸಂವಿಧಾನ ಆಶಯಕ್ಕೆ ವಿರುದ್ಧವಾಗಿ ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ದ್ವೇಷ ಭಾಷಣ ಮಾಡುವ ಮೂಲಕ ಹಿಂಸಾಚಾರಕ್ಕೆ ಕರೆಯನ್ನು ಕೊಡುವ ಕನಿಷ್ಠ ಕಾಳಜಿ ಇದ್ದರೆ ನೀವು ಕೂಡಲೇ ಕ್ರಮವನ್ನು ಕೈಗೊಳ್ಳಿ. ಪರಂಗಿಪೇಟೆಯಲ್ಲಿ ಪ್ರತಿಭಟನೆ ಮಾಡಿದಂತಹ ಬಿಜೆಪಿ ಸಂಘ ಪರಿವಾರದ ಸಂಘಟನೆಗಳು ಮತ್ತು ಅಲ್ಲಿ ಮಾತಾಡಿರ್ತಕ್ಕಂತಹ ಸಂಘ ಪರಿವಾರದ ಮುಖಂಡರು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂತಹ ಶಾಸಕರುಗಳು ಆಡಿರ್ತಕ್ಕಂತಹ ಮಾತುಗಳು ಖಂಡಿತವಾಗಿ ಕೂಡ ಈ ದೇಶದ ಸಂವಿಧಾನಕ್ಕೆ ಒಂದು ಕಪ್ಪು ಚುಕ್ಕಿಯಾದಂತಹ ರೀತಿಯಲ್ಲಿ ಮಾತಾಡಿದ್ದಾರೆ. ಪರಂಗಿಪೇಟೆಯ ಅಮ್ಮೆಮ್ಮಾರಿನ ಮತ್ತು ಆ ಪರಂಗಿಪೇಟೆಯ ಭಾಗದ ವಿವಿಧ ಪ್ರದೇಶಗಳ ಮುಸ್ಲಿಂ ಸಮುದಾಯವನ್ನ ಇಡೀ ಪ್ರಕರಣದಲ್ಲಿ ಎತ್ತಿ ಕಟ್ಟುವಂತ ಕೆಲಸವನ್ನ ಏನು ಸಂಘ ಪರಿವಾರ ಮತ್ತು ಬಿಜೆಪಿಯ ಶಾಸಕರು ಮಾಡಿ, ಆ ಪರಂಗಿಪೇಟೆ ಅಮ್ಮೆಮ್ಮಾರ್ ಸುತ್ತಮುತ್ತಲ ಪ್ರದೇಶ ಅದು ಸಂಪೂರ್ಣವಾಗಿ ಕ್ರಿಮಿನಲ್ಗಳು ವಾಸ ಮಾಡತಕ್ಕಂತ ಪ್ರದೇಶ ಅಂತ ಹೇಳಿ, ಅಲ್ಲಿರ್ತಕ್ಕಂಥವರು ಎಲ್ಲರೂ ಗಾಂಜಾ ವ್ಯಸನಿಗಳು ಅಂತ ಹೇಳಿ, ನಾವು ಈ ರೀತಿಯಾದಂತಹ ಅತ್ಯಂತ ಕೀಳು ಮಟ್ಟದ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಯಾರು ಹರೀಶ್ ಪೂಂಜಾ ಮತ್ತು ಭರತ್ ಶೆಟ್ಟಿ ಅವರಿಗೆ ನಿಜವಾಗಿಯೂ ಕೂಡ ನೀವು ಶಾಸಕ ಸ್ಥಾನಕ್ಕೆ ನಾಲಾಯಕ ಎನ್ನುವುದನ್ನ ಸಾಬೀತು ಮಾಡಿದ್ದೀರಿ. ನಿಮ್ಮ ಕ್ಷೇತ್ರದಲ್ಲಿ ಶಾಸಕ ಭರತ್ ಶೆಟ್ಟಿ ಕ್ಷೇತ್ರದಲ್ಲಿ, ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಕ್ಷೇತ್ರದಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಒಂದು ರೇಪ್ ಆದ್ರೆ, ನಿಮ್ಮ ಕ್ಷೇತ್ರದಲ್ಲಿ ಒಂದು ಅಕ್ರಮ ಚಟುವಟಿಕೆ ಆದ್ರೆ ನಿಮ್ಮ ಕ್ಷೇತ್ರವನ್ನ ರೇಪಿಸ್ಟ್ ಕ್ಷೇತ್ರ ಅಂತ ನೀವು ಒಪ್ಕೊಳ್ತೀರಾ ಅನ್ನುವಂಥದ್ದನ್ನ ಪ್ರಶ್ನೆಯನ್ನು ನಾವು ಕೇಳ್ತೀವಿ. ಶಾಸಕ ಭರತ್ ಶೆಟ್ಟಿ ಅವರೇ, ನಿಮ್ಮ ಕ್ಷೇತ್ರದಲ್ಲಿ ಗಾಂಜಾ ವ್ಯಸನಿಗಳು ಪತ್ತೆ ಆದ್ರೆ ನಿಮ್ಮ ಕ್ಷೇತ್ರ, ನಿಮ್ಮ ಉತ್ತರ ಕ್ಷೇತ್ರ ಸಂಪೂರ್ಣವಾಗಿ ಗಾಂಜಾ ವ್ಯಸನಿಗಳ ಕ್ಷೇತ್ರ ಅಂತ ನೀವು ಒಪ್ಲಿಕ್ಕೆ ತಯಾರಿದ್ದೀರಾ? ಇವತ್ತು ಕ್ರಿಮಿನಲ್ ಚಟುವಟಿಕೆಗಳನ್ನ, ಯಾವುದಾದ್ರೂ ಅಪರಾಧವನ್ನ ಒಂದು ಧರ್ಮದ ಮೇಲೆ ಎತ್ತಿ ಕಟ್ಟಿ ಅದನ್ನ ರಾಜಕೀಯಗೊಳಿಸಿ ಇವತ್ತು ಸಮಾಜವನ್ನ ಹತ್ತಿರ ಮಾಡತಕ್ಕಂತ ಕೆಲಸವನ್ನ ಬಿಜೆಪಿ ಶಾಸಕರ ಲೆವೆಲು ಕೇವಲ ಕೋಲಿ ಅಂಕದಷ್ಟಕ್ಕೆ ಮಾತ್ರ. ಕೋಲಿ ಅಂಕದಿಂದ ಆಚೆ ನಿಮ್ಮ ಲೆವೆಲ್ ಇಲ್ಲ, ನಿಮ್ಮ ಕ್ವಾಲಿಟಿ ಕೋಲಿ ಅಂಕಕ್ಕೆ ಸೀಮಿತ ಅನ್ನೋದನ್ನ ನೀವು ಮೊನ್ನೆ ತೋರಿಸಿ. ಮೊನ್ನೆ ವಿಧಾನಸಭೆಯ ಕಲಾಪದ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಪ್ರಶ್ನೆಗೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಹರೀಶ್ ಪೂಂಜಾ ನೀವೇನ್ ಹೇಳಿದಿರಿ, ಡೆಡ್ಲಿ ಸಿಟಿ ಆಗಿರ್ತಕ್ಕಂಥ ಮಂಗಳೂರನ್ನ ಬದಲಾವಣೆ ಮಾಡಲಿಕ್ಕೆ ಏನಾದ್ರೂ ಸಲಹೆ ಕೊಡಿ ಅಂತ ಕೇಳಿದಿರಿ. ನಾವು ಕೊಡುವಂತ ಸಲಹೆ, ಮಂಗಳೂರಿನ ಡೆಡ್ಲಿ ಸಿಟಿಯನ್ನ ತೆಗೆದುಹಾಕಬೇಕಾಗಿದ್ರೆ ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಎಲ್ಲ ಬಿಜೆಪಿ ಪಕ್ಷವನ್ನ ಧೂಳೀಪಟ ಆದ್ರೆ ಮಂಗಳೂರು ನಗರ ಡೆಡ್ಲಿ ಸಿಟಿ ಅನ್ನುವಂತ ಹೆಸರು, ಆ ಕುಖ್ಯಾತಿಯನ್ನ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇವತ್ತು ಈ ರೀತಿಯ ನಮ್ಮ ಮಾತಿನ ಮೂಲಕ ಇವತ್ತು ಒಂದು ಸಮುದಾಯವನ್ನ ಹಿಂಸಿಸಿ, ಒಂದು ಸಮುದಾಯವನ್ನ ಎತ್ತಿ ಕಟ್ಟಿ, ಒಂದು ಸಮುದಾಯವನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ರಾಜಕಾರಣ ಮಾಡತಕ್ಕಂಥದ್ದನ್ನ ಖಂಡಿತವಾಗಿಯೂ ಈ ಜಿಲ್ಲೆಯ ಜನತೆ ನೋಡ್ತಾ ಇದ್ದಾರೆ. RSS ಬಜರಂಗ ದಳದ ನಾಯಕರು ಯಾವ ರೀತಿಯಲ್ಲಿ ಮಾತಾಡ್ತಾರೆ. ಇನ್ನೊಂದು ಕಡೆಯಲ್ಲಿ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಿ
ಚಕ್ರವರ್ತಿ ಸೂಲಿಬೆಲೆ ಅನ್ನುವಂಥವರನ್ನ ವಿಶ್ವ ಹಿಂದೂ ಪರಿಷತ್ನವರು ಏನು ಹೊರಗಚ್ಚಿನ ಆ ಒಂದು ಆದಿಸ್ಥಳದ ಸಂದರ್ಭದಲ್ಲಿ ಏನು ಮಾತಾಡ್ತೀನಿ, ಯಾವ ರೀತಿಯಲ್ಲಿ ಈ ಜಿಲ್ಲೆಯಲ್ಲಿ ಒಂದು ಕಡೆಯಲ್ಲಿ ನಾಪತ್ತೆ ಪ್ರಕರಣವನ್ನ ಒಂದು ಸಮುದಾಯದವರ ಮೇಲೆ ಕಟ್ಟಿದ್ರೆ, ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಸಮುದಾಯದ ಅನ್ಯ ಧರ್ಮೀಯ ಮುಸ್ಲಿಂ ಮಹಿಳೆಯರನ್ನ ಮದುವೆ ಆಗಬೇಕು ಅಂತ ಚಕ್ರವರ್ತಿ ಸೂಲಿಬೆಲೆ ಅನ್ನುವಂಥವ ಇಲ್ಲಿ ಬಂದು ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ, ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗಿದೆ, ಮುಸ್ಲಿಮರನ್ನ ಹೆಣ್ಮಕ್ಕಳನ್ನ ಮದುವೆ ಆಗಿ ಎನ್ನುವಂತ ಒಂದು ಘೋಷಣೆಯನ್ನ ಕರೆಯನ್ನ ಕೊಡುವಂತ ಸಂದರ್ಭದಲ್ಲಿ ಈ ಎರಡು ಪ್ರಕರಣದಲ್ಲೂ ಕೂಡ ಪೊಲೀಸ್ ಇಲಾಖೆ ಮೌನವಾಗಿ ಕೂತಿದೆ. ದಿಗಂತನ ನಾಪತ್ತೆ ಪ್ರಕರಣವನ್ನ ನಿಭಾಯಿಸಿದಂತ ಪೊಲೀಸ್ ಇಲಾಖೆಯ ಬಗ್ಗೆ ನಮಗೆ ಖಂಡಿತವಾಗಿಯೂ ಅವರ ಕಾರ್ಯವೈಖರಿಯ ಬಗ್ಗೆ ನಮಗೆ ಮೆಚ್ಚುಗೆ ಇದೆ, ನಾವು ಶ್ಲಾಘನೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಇದೇ ಸಂದರ್ಭದಲ್ಲಿ ಆ ದಿಗಂತನ ಪ್ರಕರಣವನ್ನು ಇಟ್ಕೊಂಡು ಈ ಜಿಲ್ಲೆಗೆ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಪಟ್ಟಂತ ಶಾಸಕರ ಮೇಲೆ, ಬಿಜೆಪಿಯ ಶಾಸಕರು ಮತ್ತು ಸಂಘ ಪರಿವಾರ ಸಂಘಟನೆ ಮೇಲೆ ಯಾಕೆ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ, ಈ ರಾಜ್ಯದ ಗೃಹ ಮಂತ್ರಿಗಳು ಈ ರಾಜ್ಯ ಜನತೆಗೆ ಉತ್ತರವನ್ನ ಕೊಡಬೇಕು. ಏನ್ ಹೇಳ್ತಾರೆ ಚಕ್ರವರ್ತಿ ಸೂಲಿಬೆಲೆ, ಮುಸ್ಲಿಮರ ಹೆಣ್ಮಕ್ಳನ್ನ ಮದುವೆ ಆಗಬೇಕು. ಯಾವ ಲೆಕ್ಕಾಚಾರ ಇಟ್ಟು ಯಾವ ಸೀಮೆಯ ಪ್ರೊಫೆಸರ್ ಆಗಿದೆಯಂತ ಚಕ್ರವರ್ತಿ ಸೂಲಿಬೆಲೆ ನಮಗೆ ಅರ್ಥ ಆಗುದಿಲ್ಲ. ನನ್ನ ಹತ್ರ ಬಾ, ಅಂಕಿಅಂಶ ಕೊಡ್ತೇನೆ ಚಕ್ರವರ್ತಿ ಸೂಲಿಬೆಲೆ, ನಿಮಗೆ ಅಂಕಿಅಂಶ ಬೇಕಾದರೆ ನಾವು ಕೊಡ್ತೇವೆ. ಭಾರತ ದೇಶದಲ್ಲಿ 100 ಜನ ಇದ್ರೆ ಒಂದು ಹುಡುಗ ಒಂದು ಹುಡುಗಿ ಅಂತ ಆದ್ರೆ, ಒಂದು ಹುಡುಗ ಹುಡುಗಿ ಅಂತ ಆದ್ರೆ ಭಾರತ ದೇಶದಲ್ಲಿ 80% ಹಿಂದೂಗಳನ್ನ ಹಿಡ್ಕೊಳ್ಳುವ 80 ಜೋಡಿ ಆದ್ರೆ 40 ಗಂಡ ಹೆಂಡತಿ ಆಗ್ತಾರೆ. ಮುಸ್ಲಿಮರ ಸಂಖ್ಯೆ 20 ಹಿಡ್ಕೊಳ್ಳುವ 20 ಅಂದ್ರೆ 10 ಜೋಡಿ ಗಂಡ ಹೆಂಡತಿ ಆಗ್ತಾರೆ. ಒಂದು ಹೆಣ್ಣು ಮಗಳು ಒಂದು ವರ್ಷಕ್ಕೆ ಒಂದೇ ಬಾರಿ ಗರ್ಭ ಧರಿಸುವಂತದ್ದು, ಒಂದು ವರ್ಷದಲ್ಲಿ 9 ತಿಂಗಳಿಗೆ ಒಮ್ಮೆ ಆಕೆ ಪ್ರಸವ ಮಾಡುವಂತದ್ದು, ಹೆರಿಗೆ ಆಗುವಂತದ್ದು ಲೆಕ್ಕಾಚಾರ ಮಾಡುವ. ನಾವು ಮುಸ್ಲಿಮರಿದ್ದಾರೆ, ನಾನು ಮುಸ್ಲಿಂ ಇದ್ದೇನೆ. ಇವತ್ತು ಮುಸ್ಲಿಂ ಸಮುದಾಯದಲ್ಲಿ 3ಕ್ಕಿಂತ ಹೆಚ್ಚು ಮಕ್ಕಳಿಲ್ಲ, ನಿಮ್ಮ ಹಿಂದೂ ಸಮುದಾಯದಲ್ಲಿ 2ಕ್ಕಿಂತ ಹೆಚ್ಚು ಇಲ್ಲ. ಲೆಕ್ಕಾಚಾರ ಮಾಡುವ. 41 ವರ್ಷದಲ್ಲಿ 50 ಜೋಡಿಗಳಲ್ಲಿ ಹಿಂದೂಗಳ 40 ಜೋಡಿ ಹೆರಿಗೆ ಆದ್ರೆ 40 ಮಕ್ಕಳಾಗ್ತದೆ. ಮುಸ್ಲಿಮರ 10 ಜೋಡಿ ಪ್ರಸವ ಆದ್ರೆ 10 ಮಕ್ಕಳಾಗ್ತದೆ. 3 ವರ್ಷ ಲೆಕ್ಕಾಚಾರ ಮಾಡುವ. ಮುಸಲ್ಮಾನರಿಗೆ 10ರಾಗಿ 3 ವರ್ಷದಲ್ಲಿ 30 ಮಕ್ಕಳಾದ್ರೆ, ಹಿಂದೂಗಳ 40 ಜೋಡಿಯಲ್ಲಿ 2 ಮಕ್ಕಳಾದ್ರೆ 80 ಮಕ್ಕಳಾಗ್ತದೆ. 50 ಮತ್ತು 30 ಆದ್ರೆ ಯಾಕೆ ಸ್ವಾಮಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗುವುದು? ಈ ರೀತಿಯ ತಪ್ಪು ಅಂಕಿಅಂಶಗಳನ್ನು ಕೊಟ್ಟು ಜನರನ್ನ ತಪ್ಪು ದಾರಿಗಳಿರ್ತಕ್ಕಂಥ ಈ ರೀತಿಯ ಚಕ್ರವರ್ತಿ ಸೂಲಿಬೆಲೆ ಅಂತವರ ಮೇಲೆ ಕ್ರಮವನ್ನ ಕೈಗೊಂಡಿದ್ರೆ, ಅವರ ಮಾತಿಗೆ ಕಡಿವಾಣ ಹಾಕದಿದ್ರೆ ಈ ಜಿಲ್ಲೆಯಲ್ಲಿ ಈ ರೀತಿಯ ಅಶಾಂತಿಯ ಸೃಷ್ಟಿ ಆಗ್ತದೆ. ಏನು ಹಿಂದೂ ಹೆಣ್ಣು ಮಕ್ಕಳಿಗೆ ಇವತ್ತು ಅವರನ್ನು ಅವಮಾನ ಮಾಡ್ತಕ್ಕಂಥ ಕೆಲಸ. ಹಿಂದೆ ಕನ್ನಡಕ ಪ್ರಭಾಕರ ಭಟ್ ಹೇಳಿತು, ಮುಸ್ಲಿಂ ಹುಡುಗರು ಸೆಂಟುಗಳನ್ನ ಹಾಕಿ, ಗಮಗಮಿಸುವ ಸೆಂಟುಗಳನ್ನ ಹಾಕಿ, ಸುಗಂಧ ದ್ರವ್ಯವನ್ನು ಹಾಕಿ ಹೋಗ್ಕೊಂಡು ಹೋದ್ರೆ ಹಿಂದೂ ಹೆಣ್ಣು ಮಕ್ಕಳು ಮುಸಲ್ಮಾನ ಯುವಕರ ಹಿಂದೆ ಹೋಗ್ತಿರುತ್ತೆ. ಇನ್ನೊಂದು ಕಡೆಯಲ್ಲಿ ಚಕ್ರವರ್ತಿ ಸೂಲಿಬೆಲೆ ಬಂದು ಹಿಂದೂ ಹುಡುಗರು ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಮದುವೆ ಆಗ್ಬೇಕಂತೆ. ಇವತ್ತು ಆ ರೀತಿಯಾದಂತಹ ಒಂದು ದ್ವೇಷದ ಮಾತುಗಳನ್ನ ಹೇಳುವಂತ, ಇವತ್ತು ದ್ವೇಷದ ರಾಜಕಾರಣಕ್ಕೆ ಇವತ್ತು ಬೆಳತಕ್ಕಂತ ರೀತಿಯ ಮಾತುಗಳು ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮತ್ತಷ್ಟು ಅಧಪಡತನದಂತ ಕೊಂಡೋಗ್ತದೆ ಎನ್ನುವಂತಹ ಈ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಬಗ್ಗೆ ಇವತ್ತು ಈ ರೀತಿಯ ಬಿಜೆಪಿಯ ಶಾಸಕರ ಹೇಳಿಕೆಗಳು ಇವತ್ತು ಮುಸ್ಲಿಂ ಸಮುದಾಯವನ್ನ ಖಂಡಿತವಾಗಿ ಘಾಸಿಗೊಳಿಸ್ತಾ ಇದೆ. ಮುಸ್ಲಿಂ ಸಮುದಾಯದ ಆ ತಾಳ್ಮೆ ಸಹನೆ ಖಂಡಿತವಾಗಿ ಈ ಜಿಲ್ಲೆಯಲ್ಲಿ ಇವತ್ತು ಯಾವುದೇ ರೀತಿಯ ಕೋಮು ಸಂಘರ್ಷ ಆಗದೆ ರೀತಿಯಲ್ಲಿ ನಡೆದುಕೊಂಡಿದೆ. ಇವತ್ತು ಅಮ್ಮೆಮಾರ್ ಮತ್ತು ಪರಂಗಿಪೇಟೆಯ ಜನರ ಮೇಲೆ ಗೂಬೆ ಕೂರಿಸಿದಂತ ಆರೋಪ ಮಾಡಿದಂತ ಬಿಜೆಪಿಯ ಶಾಸಕರುಗಳು ಕ್ಷಮೆಯನ್ನು ಯಾಚಿಸಬೇಕು. ದಿಗಂತ್ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಏನು ದಿಗಂತನ ನಾಪತ್ತೆ ಪ್ರಕರಣಕ್ಕೆ ಕಾರಣಗಳೇನು ಅಂತ ಹೇಳಿದೆ. ಬಿಜೆಪಿ ಯಾಕೆ ಇವತ್ತು ಮಾತಾಡ್ತಾ ಇಲ್ಲ? ಯಾಕೆ ಆ ಬಿಜೆಪಿ ಏನು ನೀವು ಆರೋಪಗಳನ್ನು ಮಾಡಿದ್ದೀರಿ, ಯಾರ್ಯಾರು ಕೊಲೆ ಮಾಡಿದಾರೋ, ಅಪಹರಣ ಮಾಡಿದಾರೋ, ಯಾವ್ಯಾವ ರೀತಿಯಲ್ಲಿ ನೀವು ಮಾತಾಡಿದ್ರಿ, ಆ ಮಾತಿಗೆ ಶಾಸಕರಾಗಿರ್ತಕ್ಕಂಥ ಭರತ್ ಶೆಟ್ಟಿ, ಹರೀಶ್ ಪೂಂಜಾ ನೀವು ಹೇಳಬೇಕು. ಖಂಡಿತವಾಗಿಯೂ ಇತಿಹಾಸದ ಪುಟಗಳಲ್ಲಿ ನೀವು ಖಳನಾಯಕರಾಗಿ ಉಳಿತೀರಿ. ನಿಮಗೆ ಚುನಾವಣೆಯಲ್ಲಿ ಮತಗಳು ಬಂದಿರಬಹುದು, ಆದರೆ ಹೃದಯದಲ್ಲಿ, ಮತದಾರರ ಹೃದಯದಲ್ಲಿ ನೀವು ಸ್ಥಾನವನ್ನ ಕಳ್ಕೊಂಡಿದ್ದೀರಿ. ನಿಮ್ಮ ಕೈಯಲ್ಲಿ ಗಲಾಟೆಗಳು, ಕೋಮು ಪ್ರಚೋದನೆಗಳನ್ನು ಮಾಡುವುದರ ಹೊರತು ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಬಂಡವಾಳ ಇಲ್ಲ.
ನೀವು ಕೋಳಿ ಅಂಕಕ್ಕೆ ಬಿಟ್ಟು ಅನ್ನುವಂಥದ್ದನ್ನ ಇವತ್ತು ತೋರ್ಪಡಿಸಿದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಮಾತಾಡುವುದಿಲ್ಲ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರು ಶಾಸಕರು ಸ್ಪೀಕರ್ ಆಗಿದ್ದಾರೆ. ನಾವು ಬಡಿದು ನೋಡ್ಬೇಕಾಗ್ತದೆ. ಸ್ಪೀಕರ್ಗೆ ಈ ಮೈಕವನ್ನು ಬಡಿದಾಗ ಶಬ್ದ ಬರ್ತದೆ, ಆದ್ರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಸ್ಪೀಕರ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕರೆಂಟ್ ಪಾಸ್ ಆಗ್ತಾ ಇಲ್ಲ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಪರವಾಗಿರ್ಬೇಕಾದಂತ ಯುಟಿ ಖಾದರ್ ಅವರು ಕೂಡ ಸ್ಪೀಕರ್ ಆಗಿ ಅಲ್ಲಿ ಕೋಳಿ ಅಂಕದ ಬಗ್ಗೆ ಮಾತಾಡ್ತಾರೆ. ದಕ್ಷಿಣ ಕನ್ನಡದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಬಿಜೆಪಿ ಶಾಸಕರ ಮಾತಿಗೆ ಪೂರಕವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಕೋಳಿ ಅಂಕ ಪ್ರಶ್ನೆ ಅಲ್ಲ ಸ್ವಾಮಿ. ದಕ್ಷಿಣ ಕನ್ನಡ ಜಿಲ್ಲೆಯ ಯುವಜನರಿಗೆ ಉದ್ಯೋಗವನ್ನ ಕೊಡಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ನೀವು ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಿ. ದಕ್ಷಿಣ ಕನ್ನಡ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬರಬೇಕು, ಇಂಜಿನಿಯರಿಂಗ್ ಕಾಲೇಜ್ ಬರಬೇಕು. ಇಲ್ಲಿನ ಇರ್ತಕ್ಕಂಥ ಕೈಗಾರಿಕೆಗಳಲ್ಲಿ ಇಲ್ಲಿನ ಯುವಜನರಿಗೆ ಉದ್ಯೋಗವನ್ನ ಕೊಡಬೇಕು. ಇಲ್ಲಿರ್ತಕ್ಕಂಥ ಅಭಿವೃದ್ಧಿಯನ್ನ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಬಿಜೆಪಿಯ ಶಾಸಕರು ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಇಲ್ಲ. ಶಾಸಕ ಕಾಮತ್ತು ತನ್ನ ಮೇಲೆ ಆಗಿರ್ತಕ್ಕಂಥ ಕಿಡಿಗೇಡಿತನ ಮಾಡಿ ಒಂದು ದೇವಸ್ಥಾನದ ಆ ಜಾತ್ರೆ ಸಂದರ್ಭದಲ್ಲಿ ಕಿಡಿಗೇಡಿತನ ಮಾಡಿ ಅಲ್ಲಿ ಯಾರೋ ಒಬ್ಬರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಚೋದನೆ ಮಾಡಿರ್ತಕ್ಕಂಥದ್ದು. ಬಿಜೆಪಿಯವರು ಬಹಳ ದೊಡ್ಡ ಘಾತಾಂತ ಮಾಡಿ ವಿಧಾನಸಭೆಯ ಅಧಿವೇಶನದಲ್ಲಿ ಮಾತಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ಕೊಂಡು ಈ ಜಿಲ್ಲೆಗೆ ಬೆಂಕಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದೆ. ಹಿಂದೆ ಕಾರ್ತಿಕ್ ಅನ್ನುವಂತ ಹುಡುಗ ನಾಪತ್ತೆ ಪ್ರಕರಣ ಆದಾಗ, ಕೊಲೆ ಆದಾಗ, ಅದೇ ಸಂದರ್ಭದಲ್ಲಿ ಬಿಜೆಪಿಯ ಎಂಪಿ ಆಗಿದ್ದಂತ ನಳಿನ್ ಕುಮಾರ್ ಕಟೀಲ್ ಜಿಲ್ಲೆಗೆ ಬೆಂಕಿ ಹಚ್ತೀನಿ ಅನ್ನುವಂತ ರೀತಿಯಲ್ಲಿ ಮಾತಾಡಿ ಕೊನೆಗೆ ಕಾರ್ತಿಕನ ಸಹೋದರಿಯೇ ಆ ಕೊಲೆ ಮಾಡಿದ್ದನ್ನು ಗೊತ್ತಾದಾಗ ಬಾಲ ಮಡಚಿ ಹೋದಂತವರು ಮತ್ತೆ ಇವತ್ತು ದಿಗಂತನ ನಾಪತ್ತೆ ಪ್ರಕರಣದಲ್ಲಿ ಮತ್ತೆ ಪ್ರತ್ಯಕ್ಷ ಇದ್ದಾರೆ. ಇವತ್ತು ಈ ರೀತಿಯಾದಂತಹ ಕೋಮು ದ್ವೇಷವನ್ನ ಹುಟ್ಟತಕ್ಕಂತ ರಾಜಕಾರಣವನ್ನ ಸೋಲಿಸಿ ಈ ರೀತಿಯಾಗಿ ಒಂದು ನಿರ್ದಿಷ್ಟ ಸಮುದಾಯದ ನಿರ್ದಿಷ್ಟ ಪ್ರದೇಶದ ಜನರನ್ನ ಹಿಂಸೆ ಮಾಡತಕ್ಕಂತ ರೀತಿಯಲ್ಲಿ ಅವರ ಮೇಲೆ ದಾಳಿ ಆಗುವಂತ ರೀತಿಯಲ್ಲಿ ದ್ವೇಷ ಭಾಷಣವನ್ನ ಮಾಡುವಂತ ಶಾಸಕ ಹರೀಶ್ ಪೂಂಜಾ, ಅದೇ ರೀತಿಯಲ್ಲಿ ಶಾಸಕ ಭರತ್ ಶೆಟ್ಟಿ ಸೇರಿ ಬಜರಂಗ ದಳದ ಮುಖಂಡ ಭರತ್ ಕುಂದೇಲು ಆತನ ವಿರುದ್ಧವೂ ಕೂಡ ಕಠಿಣವಾದ ಕ್ರಮಗಳಾಗಬೇಕು. ಈ ಜಿಲ್ಲೆಗೆ ಬಂದು ದೇಶ ಭಾಷಣ ಮಾಡುವಂತ ಚಕ್ರವರ್ತಿ ಸೂಲಿಬೆಲೆ ಮೇಲೆ ಕೂಡ ಪ್ರಕರಣ ದಾಖಲಾಗಬೇಕು. ಈ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ರೀತಿಯ ಪ್ರಚೋದನಕಾರಿ ಮಾತುಗಳು ಆಡ್ತಕ್ಕಂಥವರನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಾರದಂತೆ ತಡೀತಕ್ಕಂಥ ಕೆಲಸ ಇಲ್ಲಿನ ಪೊಲೀಸ್ ಇಲಾಖೆಯಿಂದ ಆಗಬೇಕು. ಪೊಲೀಸ್ ಕಮಿಷನರ್ ಅವರ ಹತ್ರ ನಾವು ಚಕ್ರವರ್ತಿ ಸೂಲಿಬೆಲೆ ಮೇಲೆ ಯಾಕೆ ಪ್ರಕರಣ ದಾಖಲಾಗುವುದಿಲ್ಲ ಅಂತ ಕೇಳ್ತೀವಿ. ನಾವೊಂದು ಪ್ರತಿಭಟನೆ ಮಾಡಿದ್ರೆ ಅಥವಾ ನಾವೊಂದು ಪ್ರತಿಭಟನೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಅನುಮತಿಯಲ್ಲಿ ಆಗುವಂತಹ ವಿಚಾರಗಳನ್ನು ಇಟ್ಕೊಂಡು ನಮ್ಮ ಮೇಲೆ ಎಷ್ಟು ಎಫ್ಐಆರ್ ಗಳನ್ನ ದಾಖಲು ಮಾಡಿದ್ದೀರಿ. ಪೊಲೀಸ್ ಕಮಿಷನರ್ ಅವ್ರ ಹತ್ರ ಕೇಳ್ತೇವೆ, ಸಂಘ ಪರಿವಾರದವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ನಿಮ್ಮ ಬ್ಯಾಟ್ರಿಗಳು ಚಾರ್ಜ್ ಹಾಕಿರೋದಿಲ್ಲ. ನಿಮ್ಮ ಬ್ಯಾಟ್ರಿಯನ್ನ ಯಾರ ಮೂಲಕ ಚಾರ್ಜ್ ಮಾಡಿಸಬೇಕನ್ನುವಂಥದ್ದು ಸರಿಯಾಗಿ ಗೊತ್ತಿದೆ. ಇವತ್ತು ಈ ರೀತಿಯಾದಂತ ಪೊಲೀಸ್ ಇಲಾಖೆಯ ಎರಡು ಬಗೆಯ ಧೋರಣೆಯನ್ನ ನಾವು ವಿರೋಧ ಮಾಡ್ತೀವಿ. ಕೂಡಲೇ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ದ್ವೇಷ ಭಾಷಣ ಮಾಡಿರ್ತಕ್ಕಂಥವರ ವಿರುದ್ಧ ನೀವು ಕೂಡಲೇ ಪ್ರಕರಣವನ್ನ ದಾಖಲು ಮಾಡಬೇಕೆನ್ನುವಂತ ಒತ್ತಾಯವನ್ನ ಮಾಡ್ತಾ ಈ ಪ್ರತಿಭಟನೆ. ಏನಿವತ್ತು ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿರತಕ್ಕಂತ ಸರ್ಕಾರ, ಸಿದ್ದರಾಮಯ್ಯರ ಸರ್ಕಾರ ಏನಿದೆ, ಜಾತ್ಯತೀತ ಸರ್ಕಾರ ಅಂತ ನಾವು ಹೇಳ್ತೀವಿ. ಈ ಸರ್ಕಾರದ ಮೇಲೆ ಇವತ್ತು ಜನ ಭರವಸೆಯನ್ನ ಇಟ್ಟುಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಆಟೋಟಾಪ ಈ ಕೋಮು ರಾಜಕಾರಣ ಕೊನೆಗೊಳ್ಳಬೇಕು ಅಂತ, ಕರ್ನಾಟಕ ರಾಜ್ಯದಲ್ಲಿ ಜಾತ್ಯತೀತ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಎಲ್ಲರೂ ಕೂಡ ಒಮ್ಮತದಿಂದ ಜಾತ್ಯತೀತ ಮನಸ್ಸುಳ್ಳ ಜನ ಅವರಿಗೆ ಮತವನ್ನ ಕೊಟ್ಟು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ರಾಜಕಾರಣವನ್ನ ನೀವು ನಿಲ್ಲಿಸ್ತೀರಿ, ಅದಕ್ಕೆ ವಿರುದ್ಧವಾಗಿ ಒಳ್ಳೆಯ ಕ್ರಮವನ್ನು ಕೈಗೊಳ್ತೀವಿ ಅಂತ ಭರವಸೆ. ಮುಂದೆ ಇತ್ತೀಚೆಗೆ ನೀವು ಅಧಿಕಾರ ಬಂದಂತ ಸಂದರ್ಭದಲ್ಲಿ ಏನು ಯಾರು ದೇಶ ರಾಜಕಾರಣದ ಬಗ್ಗೆ ದ್ವೇಷ ಭಾಷಣವನ್ನ ಹರಡಿಸ್ತಾರೋ, ದ್ವೇಷ ಭಾಷಣ ಮಾಡ್ತಾರೋ ಅವರ ವಿರುದ್ಧ ಸೂಕ್ತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೇವೆ, ಹುಷಾರ ಅಂತ ಎಚ್ಚರಿಕೆಯನ್ನ ಕೊಟ್ಟರು ಅಲ್ವಾ. ಆದ್ರೆ ಇಷ್ಟು ದಿನವೂ ಕೂಡ ಬಿಜೆಪಿಯ ಸಂಘ ಪರಿವಾರದ ಕಾರ್ಯಕರ್ತರು ದಿನ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ, ದ್ವೇಷಕ್ಕೆ ಕರೆ ಕೊಡ್ತಾ ಇದ್ದಾರೆ. ಕೋಮು ದಂಗೆಗೆ ಅವರು ಪ್ರಚೋದನೆಯನ್ನು ಕೊಡುವಂತ ಭಾಷಣಗಳು ದಿನನಿತ್ಯ ಆದರೂ ಕೂಡ ಅವರ ಮೇಲೆ ಒಂದೇ ಒಂದು ಕ್ರಮಗಳನ್ನ ನೀವು ಕೈಗೊಳ್ತಾ ಇಲ್ಲ. ಯಾಕೆ ಅನ್ನೋದನ್ನ ಈ ಜನತೆಗೆ ಉತ್ತರಿಸಬೇಕು. ಆದ್ರೆ
ಅದೇ ನಾವು ಕೋಮು ದಂಗೆಗಳನ್ನ ವಿಷ ಬಿತ್ತುವಂತ ಈ ಕೋಮುವಾದಿಗಳ ವಿರುದ್ಧ ಪ್ರತಿಭಟನೆ ಮಾಡುವಂತ ಡಿವೈಎಫ್ಐ ಕಾರ್ಯಕರ್ತರ ಮೇಲೆ ನೀವು ಕೇಸನ್ನ ದಾಖಲಿಸ್ತೀರಿ. ಎಲ್ಲಿ ದಾಖಲಿಸಿದ್ರಿ? ಏನು RSS ನ ಕಲ್ಲಡ್ಕ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾಗಿ ನಿಂದಿಸಿದಾಗ ಈ ಒಂದು ವಿಷಯವನ್ನ ಮುಂದಿಟ್ಟುಕೊಂಡು ಉಳ್ಳಾಲದ ತೊಪ್ಪಟ್ಟಿನಲ್ಲಿ ಡಿವೈಎಫ್ಐ ನ ಕಾರ್ಯಕರ್ತರು ಪ್ರತಿಭಟನೆ ಮಾಡುವಾಗ ಸುಮೋಟೋ ಪ್ರಕರಣದಡಿ ಡಿವೈಎಫ್ಐ ನಾಯಕರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದೆ. ಈಗ ಅದೇ ಉಳ್ಳಾಲ ಕ್ಷೇತ್ರದ ಪರಂಗಿಪೇಟೆ ಮತ್ತು ಉತ್ತರ ಭಾಗದಲ್ಲಿ ಈ ರೀತಿ ಕೋಮು ಹಿಂಸೆ ಪ್ರಚೋದನೆ ಮಾಡುವಂತ ಭಾಷಣ ಕೊಟ್ಟರು ಕೂಡ ನೀವು ಅವರ ಮೇಲೆ ಯಾಕೆ ಸುಮೋಟೋ ಪ್ರಕರಣವನ್ನ ದಾಖಲು ಮಾಡ್ತಿಲ್ಲ ಅನ್ನೋದನ್ನ ಯುಟಿ ಖಾದರ್ ಮತ್ತು ಸಿದ್ದರಾಮಯ್ಯರವರು ಈ ಕರಾವಳಿ ಜಿಲ್ಲೆಯ ಜನತೆಗೆ ಉತ್ತರಿಸಬೇಕು. ನಿಮ್ಮ ಮೇಲೆ ಭರವಸೆ, ನಿಮ್ಮ ಮೇಲೆ ನೀವೇನಾದ್ರೂ ಒಂದು ಈ ಜಿಲ್ಲೆಯ ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ಅವಮಾನಗೊಳಗಾದ ಅನುಮಾನಿತಗೊಳಗಾದ ಈ ಸಮುದಾಯದ ಕಷ್ಟ ಕಾರ್ಪಣ್ಯಗಳಿಗೆ ಕನಿಷ್ಠ ಸ್ಪಂದಿಸ್ತೀರಿ ಅನ್ನೋದರ ಬಗ್ಗೆ ನಮ್ಗೆ ನಂಬಿಕೆ. ಆದ್ರೆ ನೀವು ಮಾಡ್ತಾ ಇರೋದೇನು? ಇವತ್ತು ಕೋಮು ಹಿಂಸೆ ಪ್ರಚೋದನೆ ಮಾಡುವವರ ವಿರುದ್ಧ ಮಾತಾಡುವವರ ಮೇಲೆ ಕ್ರಮವನ್ನು ಕೈಗೊಳ್ತೀರಿ ಹೊರತು ಕೋಮು ಹಿಂಸೆಗೆ ಪ್ರಚೋದನೆ ಕೊಡುವಂತ ಭಾಷಣಗಾರರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಈ ರೀತಿ ನೀವು ತಾರತಮ್ಯ ಮಾಡೋದು ಯಾಕೆ? ಯುಟಿ ಖಾದರ್ ಆ ಭಾಗದಲ್ಲಿ ಯಾರಾದರೂ ಪ್ರತಿಭಟನೆ ಮಾಡಿದ್ರೆ, ಮೂಲಭೂತ ಪ್ರಶ್ನೆಗಳನ್ನಿಟ್ಟು ಹೋರಾಟ ಮಾಡಿದ್ರೆ ಯಾಕೆ ಹೋರಾಟ ಮಾಡ್ತೀರಿ ಅಂತ ಅವರಿಗೆ ಎಚ್ಚರಿಕೆ ಕೊಡ್ತಾರೆ. ಆದ್ರೆ ನಿಮ್ಮದೇ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ವಿಚಾರಗಳನ್ನಿಟ್ಟುಕೊಂಡು ಇವತ್ತು ಕೋಮು ದಂಗೆಗೆ ಪ್ರಚೋದನೆ ಕೊಡುವಂತ, ಮತೀಯ ಕಲಕ್ಕೆ ಸಂಘರ್ಷಕ್ಕೆ ಎಡೆಮಾಡಿಕೊಡುವಂತ, ಅಲ್ಪಸಂಖ್ಯಾತರನ್ನು ಅವಮಾನಗೊಳಿಸುವಂತ ಹೇಳಿಕೆಗಳನ್ನ ದ್ವೇಷ ಭಾಷಣ ಮಾಡಿದ್ರು ಕೂಡ ಅವರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ನೀವು ಯಾಕೆ ಒಂದು ಶಬ್ದ ಮಾತಾಡುವುದಿಲ್ಲ? ವಿಧಾನಸೌಧದೊಳಗೆ ಮೊನ್ನೆ ಚರ್ಚೆ ಆಯಿತು. ಸೆಷನ್ ನಲ್ಲಿ ಏನು ಚರ್ಚೆ ಆಯಿತು? ನಾಪತ್ತೆ ಪ್ರಕರಣದ ಬಗ್ಗೆ ಕೇವಲ ಚರ್ಚೆ ಆಯಿತು, ಆ ಪ್ರಕರಣ ಪತ್ತೆ ಆಗಬೇಕು ಅಂತ. ಆದ್ರೆ ಆ ಪ್ರಕರಣವನ್ನ ಈ ರೀತಿ ದಿಕ್ಕು ತಪ್ಪಿಸುವಾಗ ಕೋಮು ಹಿಂಸೆಗೆ ಅದನ್ನ ಬಳಕೆ ಮಾಡುವಂತ ಬಿಜೆಪಿಯ ವಿರುದ್ಧ ಕನಿಷ್ಠ ಚೀಮಾರಿ ಹಾಕ್ಲಿಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಅಲ್ಲಿ ಒಂದೇ ಒಂದು ಮಾತಾಡಿಲ್ಲ. ಅವರು ಕನಿಷ್ಠ ಈ ಪ್ರಕರಣದಲ್ಲಿ ಬಿಜೆಪಿಯರ ನಡೆಯನ್ನ ವಿರೋಧ ಮಾಡುವಂತ ಹೇಳಿಕೆಯನ್ನು ಕೂಡ ಸೆಷನ್ ಒಳಗೆ ಇವರು ಚಕಾರ ಎತ್ತುತ್ತಾ ಇಲ್ಲ. ಅಂದ್ರೆ ಏನರ್ಥ? ಇಲ್ಲಿ ಮುಸ್ಲಿಂ ಸಮುದಾಯವನ್ನ ಯಾವ ರೀತಿ ನಡೆಸ್ಕೊಂಡ್ರು ಕೂಡ ನಾವು ಅದನ್ನು ಒಪ್ಕೊಂಡು ಸುಮ್ಮನಿರ್ಬೇಕಾ? ಅಥವಾ ಈ ಮುಸ್ಲಿಂ ಸಮುದಾಯದ ಮೇಲೆ ಪ್ರತಿ ಬಾರಿ ಅನುಮಾನ ಮಾಡ್ತಾ ಇದ್ರು ಕೂಡ ಅದನ್ನ ನೋಡಿ ಸುಮ್ಮನಿರ್ಬೇಕಾ? ನೀವು ಅಲ್ಪಸಂಖ್ಯಾತರ ಏನು ಒಂದು ಆ ವಿಭಾಗದಿಂದ ನೀವು ಅಲ್ಪಸಂಖ್ಯಾತರೆನ್ನೋ ಕಾರಣಕ್ಕೆ ಇವತ್ತು ಸ್ಪೀಕರ್ ಆಗಿದ್ದೀರಿ. ನಿಮ್ಗೆ ಆ ಒಂದು ಘನತೆಯ ಗೌರವದ ಸಂವಿಧಾನದ ಹುದ್ದೆಯನ್ನ ಕೊಟ್ಟಿದ್ದೀವಿ. ಆದ್ರೆ ನೀವು ಹೊಂದಾಣಿಕೆಯ ರಾಜಕಾರಣ ಮಾಡುವ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಆರೋಪ ಇದೆ ನಿಮ್ಮ ಮೇಲೆ. ನಿಮ್ಮನ್ನ ಆ ರೀತಿ ನೀವು ಹೊಂದಾಣಿಕೆಯ ರಾಜಕಾರಣ ಮಾಡ್ತಾ ಇದ್ದೀರಾ ಅನ್ನೋರ ಬಗ್ಗೆ ನಮ್ದು ಇವತ್ತು ಜನಸಾಮಾನ್ಯರು ಮಾತಾಡುವಂತ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ. ಇದಕ್ಕೆ ಯಾರು ಹೊಣೆ? ನಿಜವಾಗಿ ಕನಿಷ್ಠ ಕಾಳಜಿ ಇದ್ರೆ ಅಲ್ಪಸಂಖ್ಯಾತ ಸಮುದಾಯದ ಬಗ್ಗೆ ಕನಿಷ್ಠವಾದ್ರೂ ನಿಮ್ಗೆ ಕನಿಷ್ಠ ಅವರ ಬಗ್ಗೆ ಕಾಳಜಿ ಇದ್ರೆ ಈ ಏನು ದೋಷ ಭಾಷಣ ಮಾಡಿದ್ದಾರೆ ಅವರ ಮೇಲೆ ಸುಮೋಟೋ ಪ್ರಕರಣದಡಿ ಅವರನ್ನ ಕ್ರಮ ಕೈಗೊಳ್ಳಿ. ಶಾಸಕ ಭರತ್ ಶೆಟ್ಟಿ ಮೊನ್ನೇನು ನಾವೇ ಒಂದು ಹಿಂದೂ ಯುವಕರ ಪಡೆಯನ್ನ ಕಟ್ತೀವಿ, ಹಿಂದೂಗಳ ರಕ್ಷಣೆಗೆ ನಾವೇ ಟೊಂಕಗಟ್ಟಿ ಒಂದು ತಂಡವನ್ನ ರಚಿಸ್ತೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟರು. ಹಿಂದೆ ಸುರತ್ಕಲ್ನಲ್ಲೂ ಕೂಡ ದೀಪಾವಳಿ ಹಬ್ಬದ ಪ್ರಯುಕ್ತ ಆದಂತ ಕಾರ್ಯಕ್ರಮದಲ್ಲೂ ಕೂಡ ಇದೇ ರೀತಿಯ ದ್ವೇಷ ಭಾಷಣವನ್ನ ಕೊಟ್ಟು ಮೊನ್ನೆ ಚಕ್ರವರ್ತಿ ಶೂಲಿಬೆಲೆ ಉತ್ತಾರ್ನಲ್ಲಿ ಬಂದು ಕೂಡ ಮುಸ್ಲಿಂ ಸಮುದಾಯದ ಹೆಣ್ಮಕ್ಳನ್ನ ಮದುವೆಯಾಗಿ ಅನ್ನೋ ರೀತಿಯಲ್ಲಿ ಕರೆ ಕೊಟ್ಟರು. ಈ ರೀತಿ ಯುವ ಜನರನ್ನ ದಿಕ್ಕು ತಪ್ಪಿಸುವಂತ ಕೋಮು ದಂಗೆಗೆ ಪ್ರಚೋದನೆ ಮಾಡುವಂತ ಹೇಳಿಕೆಗಳನ್ನ ಪದೇ ಪದೇ ಈ ಜಿಲ್ಲೆಯಲ್ಲಿ ಬಂದು ಕೊಡ್ತಾ ಇದ್ದಾರೆ. ಆದ್ರೆ ಪೊಲೀಸ್ ಇಲಾಖೆ ಈ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ. ಇನ್ನು ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈ ರೀತಿ ಆಗ್ತಾ ಇದೆ. ಮಂಗಳೂರು ಪೊಲೀಸ್ ಕಮಿಷನರ್ ಯಾಕೆ ಯಾವ ಕಾರಣಕ್ಕೋಸ್ಕರ ಈ ಹುದ್ದೆಯಲ್ಲಿದ್ದಾರೆ? ಇವತ್ತು ಸಾಮಾನ್ಯವಾಗಿ ಸೇತುವೆ ಬೇಕು, ಬ್ರಿಡ್ಜ್ ಬೇಕು, ರಸ್ತೆ ನಿರ್ಮಾಣ ಆಗಬೇಕು ಅಂತ ಹೋರಾಟ ಮಾಡಿದ್ರೆ ಆ ಹೋರಾಟಗಾರರ ಮೇಲೆ ಕೇಸನ್ನ ದಾಖಲಿಸ್ತಾರೆ. ಸುಮೋಟೋ ಪ್ರಕರಣದಲ್ಲಿ ಕೇಸನ್ನು ದಾಖಲಿಸಿ ಎಫ್ಐಆರ್ ಹಾಕ್ತಾರೆ. ಅವ್ರ ರೆಸ್ಪಾಂಡಿಂಗ್ ಅಂತ ಆರೋಪ ಪಟ್ಟಿಗಳನ್ನ ಸಲ್ಲಿಸ್ತಾರೆ. ಆದ್ರೆ ಇದೇ ರೀತಿ ಬಹಿರಂಗವಾಗಿ ಮುಸ್ಲಿಂ ಸಮುದಾಯದ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಈ ಜಿಲ್ಲೆಯ ಶಾಂತಿ ಸಾಮರಸ್ಯ ಕದಡುವಂತ ಹೇಳಿಕೆಯನ್ನ ಭಾಷಣವನ್ನ ಕೊಡುವಂತ ಚಕ್ರವರ್ತಿ ಸೂಲಿಬೆಲೆ ಅಥವಾ ಈ ಭರತ್ ಶೆಟ್ಟಿ, ಹರೀಶ್ ಪೂಂಜರ ಮೇಲೆ ಒಂದೇ ಒಂದು ಪ್ರಕರಣವನ್ನ ದಾಖಲು ಮಾಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಕನಿಷ್ಠ ಏನು ಒಂದು ಪಶ್ಚಾತ್ತಾಪನೂ ಇಲ್ಲ.
ಈ ರೀತಿಯ ಸರ್ಕಾರ ಇಲ್ಲಿ ಕೆಲವು ಜನ ನಮ್ಮ ಬಲ ಇದೆ ಅಂತ ಇವರು ಮಾಡಿದ್ದೇ ಮಾಡಿದ್ದು ಅದು ಸರಿಯಲ್ಲ. ಯಾಕಂತ ಹೇಳಿದ್ರೆ ಇವರು ಮೊನ್ನೆ ಅಷ್ಟು ದೊಡ್ಡ ರೀತಿಯ ಒಂದು ಪ್ರಚಾರವನ್ನ ಮುಸಲ್ಮಾನರ ವಿರುದ್ಧ ಎತ್ತಿಕಟ್ಟರು. ಒಂದು ಕೋಮಿನ ಬಗ್ಗೆ ಇವರು ಯಾಕೆ ಈ ಒಂದು ಜಾತಿಯ ಬಗ್ಗೆ ಇವರು ಹೆಸರು ಹೇಳ್ಬೇಕಿತ್ತು? ಅಲ್ಲಿ ಅವರು ಒಂದು ಸಮಾಧಾನದಿಂದ ಅವರು ತುಂಬಾ ಒಂದು ತಾಳ್ಮೆಯಿಂದ ಇದ್ದದ್ದಕ್ಕಾಯ್ತು. ಇಲ್ಲದಿದ್ರೆ ಇಡೀ ಜಿಲ್ಲೆಗೆ ಏನಾಗ್ತಿತ್ತು? ಇವರು ಆಲೋಚನೆ ಮಾಡಿದ್ದಾರಾ? ಇವರ ರಾಜಕಾರಣ ಎಲ್ಲಿವರೆಗೆ ಬರ್ತದೆ? ಇಂಥದ್ದನ್ನು ನಾವು ಸಹಿಸಿಕೊಳ್ಳಿಕ್ಕೆ ಖಂಡಿತ. ಇವತ್ತು ಒಬ್ಬ ವಿದ್ಯಾರ್ಥಿ, ಪರಂಗಿಪೇಟೆಯ ವಿದ್ಯಾರ್ಥಿ ನಾಪತ್ತೆಯಾದ. ಏನು ಎತ್ತಂತೇಳಿ ಇವತ್ತು ಜಗಜ್ಜಾಹೀರಾಗಿದೆ. 12 ದಿವಸಗಳ ಕಾಲ ನಾಪತ್ತೆ. ಆ ವಿಚಾರ ಏನಿತ್ತು? ಪೊಲೀಸ್ ಇಲಾಖೆ ಅದನ್ನ ತನಿಖೆಯನ್ನ ಮಾಡ್ತಾ ಇದ್ರು. ಅವರಿಗೇನೆ ಸ್ಪಷ್ಟವಾದ ವಿಚಾರಗಳು ತಿಳಿಯಲಿಲ್ಲ. ಅವನು ಸಿಕ್ಕಿದ ಮೇಲೆ ವಿಚಾರಗಳು ಗೊತ್ತಾಯಿತು. ಆದ್ರೆ ಈ ಜಿಲ್ಲೆಯ ಬಿಜೆಪಿ, ಈ ಜಿಲ್ಲೆಯ RSS ಏನು ಕುತಂತ್ರವನ್ನ ಮಾಡಿದ್ರು? ಇವರಾಗಿ ಒಂದು ಸುಳ್ಳು ಕಥೆಗಳನ್ನ ಸೃಷ್ಟಿ ಮಾಡಿದ್ರು. ಪರಂಗಿಪೇಟೆಯ ಅಮ್ಮೆಮಾರ್ನ ಅಲ್ಲಿನ ಮುಸ್ಲಿಂ ಜನಗಳು ಇವರೇ ಏನು ಆ ವಿದ್ಯಾರ್ಥಿಯನ್ನ ಅಪಹರಣ ಮಾಡಿದ್ದಾರೆ. ಅದಕ್ಕೆ ಡ್ರಗ್ಸ್ ಇನ್ನೊಂದನ್ನ ಕನೆಕ್ಷನ್ ಅನ್ನು ಕೊಟ್ಟರು. ಮತ್ತೇನ್ ಹೇಳಿದ್ರು ನೋಡಿ, ಆ ಏರಿಯಾದಲ್ಲಿ ಹಿಂದೂಗಳಿಗೆ ನಡೆದಾಡಲಿಕ್ಕೆ ಆಗ್ತಾ ಇಲ್ಲ. ಏನೇನೆಲ್ಲ ಕಥೆಗಳನ್ನ ಕಟ್ಟಿದ್ರು. ಅಲ್ಲಿನ ಅಲ್ಪಸಂಖ್ಯಾತ ಬಂಧುಗಳನ್ನ ಎಷ್ಟೆಲ್ಲ ಅವಮಾನ ಮಾಡ್ಲಿಕ್ಕೆ ಆಗ್ತದೆ, ಎಷ್ಟೆಲ್ಲ ಅವರಿಗೆ ನೋವು ಕೊಡ್ಲಿಕ್ಕೆ ಆಗ್ತದೆ, ಎಲ್ಲವನ್ನ ಮಾಡಿದ್ರು. ಕೊನೆಗೆ ಏನಾಯ್ತು? ಕೊನೆಗೆ ಪೊಲೀಸ್ ತನಿಖೆ ಮಾಡಿ ಮತ್ತೆ ಅವರು ಪತ್ತೆಯಾದ ನಂತರ ಎಲ್ಲಾ ವಿಚಾರಗಳು ಬಯಲಾಯ್ತು. ನೋಡಿ, ಇವಾಗ ಏನ್ ಹೇಳ್ತಾರೆ? ಬಿಜೆಪಿ, RSS, ಸಂಘ ಪರಿವಾರ ಈಗ ಏನ್ ಹೇಳ್ತಾ ಇದ್ದಾರೆ ನೋಡಿ. ಇಂಗು ತಿನ್ನ ಮಂಗನಂತಾದ್ರು ಈ ಬಿಜೆಪಿ RSS ನವರು. ಮಾತ್ರವಲ್ಲ ನೋಡಿ, ಇಬ್ರು MLAಗಳು ಇವರನ್ನು MLA ಅಂತ ಹೇಳಲಿಕ್ಕೆ, ಶಾಸಕರಂತ ಹೇಳಲಿಕ್ಕೆ ಇವತ್ತು ಒಂದು ರೀತಿ ಇದಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನಿಜವಾಗಿ ಹರೀಶ್ ಪೂಂಜಾ ಆಗ್ಲಿ ಅಥವಾ ಭರತ್ ಶೆಟ್ಟಿ ಆಗ್ಲಿ, ಇವರು ಚುನಾವಣೆಯಲ್ಲಿ ಗೆದ್ದು ಶಾಸಕರಾಗಿ ಅಸೆಂಬ್ಲಿಗೆ ಹೋಗಬಾರ್ದಿತ್ತು. ಇವರು ಜೈಲಲ್ಲಿ ಹೋಗ್ಬೇಕಾದವರು, ಜೈಲು ಸೇರ್ಬೇಕಾಗಿತ್ತು. ಅಂತವರನ್ನ ಈ ಜಿಲ್ಲೆಯ ಜನ ಇವತ್ತು ಶಾಸಕರ ಕಳಿಸಿರುವಂತದ್ದು ಈ ಜಿಲ್ಲೆಯ ದುರಂತ ಅಂತ ಹೇಳ್ಬೇಕು. ಇಂಥ ವ್ಯಕ್ತಿಗಳು ಏನೇನೆಲ್ಲ ಹೇಳಿದ್ರು ಅಲ್ಪಸಂಖ್ಯಾತರ ಮುಸಲ್ಮಾನ ಬಂಧುಗಳ ವಿರುದ್ಧ ವಿಷಗಳನ್ನ ಕಾರಿದ್ರು. ಆದ್ರಿಂದ ಬಂಧುಗಳೇ, ಇವತ್ತು ನಾವು ಹೇಳ್ತಕ್ಕಂಥದ್ದು ಇಲ್ಲಿನ ಅಲ್ಪಸಂಖ್ಯಾತ ಸಮುದಾಯಕ್ಕೆ ನಾವು ಹೇಳ್ತಾ ಇದ್ದೇವೆ, ನೀವು ಯಾವುದೇ ರೀತಿಯಲ್ಲಿ ಜೊತೆಗಿಡಬೇಡಿ. ಒಂದು ವೇಳೆ ಈ RSS, ಬಿಜೆಪಿ ಇಲ್ಲಿನ ಅಲ್ಪಸಂಖ್ಯಾತ ಸಮುದಾಯವನ್ನ ಪ್ರಚೋದನೆ ಕೊಟ್ಟು ಅವರನ್ನ ಒಂದು ರೀತಿ ಒಂದು ಸಂಘರ್ಷಕ್ಕೆ ಎಡೆ ಮಾಡಿ ಅವರು ಆಗಿದ್ರೆ ಈ ಜಿಲ್ಲೆಯ ಪರಿಸ್ಥಿತಿ ಏನಾಗ್ತಿತ್ತು. ಆದ್ರೆ ಇಲ್ಲಿನ ಅಲ್ಪಸಂಖ್ಯಾತ ಸಮುದಾಯ ರಿಯಲಿ ಗ್ರೇಟ್. ಅವರು ಎಂತ ಅವಮಾನ ಇದ್ರು ಕೂಡ ಅದನ್ನು ಸಹಿಸಿಕೊಂಡು ಈ ಜಿಲ್ಲೆಯ ಶಾಂತಿ ಸೌಹಾರ್ದತೆಯನ್ನ ಕಾಪಾಡಬೇಕಂತೇಳಿ ಅಷ್ಟು ಒಂದು ದೃಢ ಮನಸ್ಸಿನಿಂದ ಅವರು ಇವತ್ತು ಶಾಂತ ಚಿತ್ತರಾಗಿದ್ದಾರೆ. ನಾನು ಹೇಳೋದಿಷ್ಟೇ, ಅಮ್ಮೆಮಾರ್ನ ಪರಂಗಿಪೇಟೆಯ ಮುಸ್ಲಿಂ ಬಂಧುಗಳು ಮಾತ್ರ ಅಲ್ಲ, ಈ ಜಿಲ್ಲೆಯ ಅಲ್ಪಸಂಖ್ಯಾತ ಸಮುದಾಯ ನೀವು ಒಬ್ಬಂಟಿ ಅಲ್ಲ. ಈ ಜಿಲ್ಲೆಯಲ್ಲಿ ಇವತ್ತೇನು ಈ ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂಥ ಶ್ವೇತ ಪತಾಕೆ ಇದೆ, ಬಿಳಿ ಬಾವುಟ ಇದೆ, ಮಾತ್ರವಲ್ಲ ಕೆಂಪು ಬಾವುಟನು ಸೇರಿ ಈ ಜಿಲ್ಲೆಯ ಅಲ್ಪಸಂಖ್ಯಾತ ಸಮುದಾಯಕ್ಕೆ ರಕ್ಷಣೆ ಕೊಡ್ತಕ್ಕಂಥ ಬಾವುಟ. ಖಂಡಿತಕ್ಕೂ ಕೂಡ ಈ ಶ್ವೇತ ಪತಾಕೆ, ಕೆಂಪು ಬಾವುಟ ಈ ಜಿಲ್ಲೆಯ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡೋದು ಮಾತ್ರ ಅಲ್ಲ, ನಿಮ್ಮ ಎಲ್ಲ ಕಷ್ಟ ಸುಖಗಳಿಗೂ ಕೂಡ ಈ ಬಾವುಟಗಳಿರುತ್ತೆ, ಈ ಸಂಘಟನೆಗಳಿರುತ್ತೆ. ಸಂಘ ಪರಿವಾರದ ಎಲ್ಲಾ ಕುತಂತ್ರಗಳನ್ನು ಸೋಲಿಸಲಿಕ್ಕೆ ಈ ಜಿಲ್ಲೆಯ ಎಲ್ಲ ಜಾತ್ಯತೀತ ಶಕ್ತಿಗಳು, ಪ್ರಜಾಪ್ರಭುತ್ವವಾದಿಗಳು ಎಲ್ಲರೂ ಒಟ್ಟು ಸೇರಿ ಸಂಘ ಪರಿವಾರದ ಕುತಂತ್ರಗಳನ್ನು ಸೋಲಿಸಬೇಕಾಗಿದೆ. ಈಗಾಗಲೇ ಹೇಳಿದ್ರು, ಇದು ಒಂದು ಘಟನೆ ಅಲ್ಲ. ದಿಗಂತ ಪ್ರಕರಣ, ಆವತ್ತು ಕೋಣಾಜಲ್ಲಿ ನಡೆದಿರ್ತಕ್ಕಂಥ ಕಾರ್ತಿಕ್ ಕೊಲೆ ಪ್ರಕರಣವನ್ನು ಕೂಡ ಆಗಿನ MP ನಳಿನ್ ಕುಮಾರ್ ಕಟೀಲ್ ಏನ್ ಹೇಳಿದ್ದು, ಒಬ್ಬ MP ಆಗಿ ಹೇಳಿದ್ದು, ಏನು ಕಾರ್ತಿಕ್ ಕೊಲೆ ಪ್ರಕರಣ ಆರೋಪಿಗಳನ್ನ ಹಿಡಿದೇ ಇದ್ರೆ ಏನ್ ಮಾಡ್ತಾರೆ,
ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಕೊಡ್ತೀವಿ ಅಂತ ಹೇಳಿ ಒಬ್ಬ MP ಆದವ ನಳಿನ್ ಕುಮಾರ್ ಕಟೀಲ್ ಆವತ್ತು ಹೇಳಿರ್ತಕ್ಕಂಥದ್ದು. ಅಷ್ಟು ಮಾತ್ರ ಅಲ್ಲ, ಇವತ್ತು ಸಂಘ ಪರಿವಾರದ ಎಲ್ಲರೂ ಕೂಡ ವಿಷ ಕಾರ್ತಕ್ಕಂಥ ಯಾವುದೇ ಘಟನೆ ಆಗ್ಲಿ, ಅದು ಅಪಹರಣ ಪ್ರಕರಣ ಆಗ್ಲಿ, ವೈಯಕ್ತಿಕ ಸಮಸ್ಯೆಯಿಂದ ಸುಸೈಡ್ ಮಾಡ್ಲಿ ಅಥವಾ ಇನ್ನಿತರ ಯಾವುದೇ ಘಟನೆ ಆಗ್ಲಿ, ಅದಕ್ಕೆ ಹೋಮ ಬಣ್ಣ ಬಳಿದು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿ ಇವತ್ತು ಏನು ಮಾಡ್ತಕ್ಕಂಥ ಕೆಲಸಗಳು ಸಂಘ ಪರಿವಾರ ವ್ಯವಸ್ಥೆಗೆ ಮಾಡ್ತಾ ಇದೆ. ಅದರ ವಿರುದ್ಧ ಈ ಜಿಲ್ಲೆಯ ಜನ ಒಗ್ಗಟ್ಟಾಗಿ ಶಾಂತಿ ಸೌಹಾರ್ದತೆಯನ್ನ ಕಾಪಾಡಲಿಕ್ಕೆ ಒಗ್ಗಟ್ಟಾಗಿ ಇರ್ಬೇಕಂತ ಹೇಳುತ್ತಾ